ಭಯಾನಕವಿದು. ನೋಡ್ತಿದ್ದಂತೆಯೇ ಆಕಾಶದಿಂದ 1-2 ಧೂಮಕೇತುಗಳು ಭೂಮಿಗುರುಳುತ್ತಿರುವುದಲ್ಲ. ಇದೆಂತಹ ಅಪಶಕುನ. ನನ್ನ ಪುತ್ರರಿಗೆ ಯಾವ ಅಮಂಗಳವೂ ನಡೆಯುವುದೋ ಏನೋ ಕಾಣಲಲ್ಲ. ಅಮ್ಮ, ಯಾರು? ಕುಮಾರ, ಬಾ ಮಗನೇ, ನಿನ್ನ ಸಲುವಾಗಿ ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಬಾ. ರಾತ್ರಿ ಇಲ್ಲ, ನಿದ್ದೆ ಇಲ್ಲ, ದುರ್ನಿಮಿತ್ತ ಪರಂಪರೆಗಳು. ಬಾ, ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತುಕೋ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ಆಶೀರ್ವದಿಸುತ್ತಾಯಿ. ಯುದ್ಧ? ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾವುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ನಾನು ಯಾರ ಅನುಮತಿಯನ್ನು ಕೇಳುವುದಿಲ್ಲ ತಾಯಿ. ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ಅದು ನಿನಗೆ ತಿಳಿಯದೆ ತಿಳಿದಿರಬೇಕು. ಆದರೆ ಅದನ್ನು ನಿನ್ನ ಡಾಂಬಿಕ ಪ್ರದರ್ಶನ ಪರಮಾವಧಿ ಎಂದು ಪಾಂಡವನ ಹೆದರಿಸಲು ಹೊಡೆದ ಹಾಗೆಂದು ಭಾವಿಸಿದ್ದೆ. ಆದರೆ ನೀನು ನಿಜವಾಗಿಯೂ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟು ಯುದ್ಧವನ್ನು ಪ್ರಾರಂಭ ಮಾಡುವೆಂದು ನಾನು ಭಾವಿಸಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಆ ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸುಂಧ್ಯನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡಿದು ತೆಗೆದ ಕಾಲಕೂಟದ ವಿಷ ಅದು. ಬೇಡ ಮಗನೇ, ಬೇಡ. ನನ್ನ ಮಾತನ್ನು ಕೇಳು. ದರಿದ್ರ ಭಿಕ್ಷುಕಿಯಂತೆ ನಿನ್ನ ಬರೆಯ ಬಾಗಿಲಲ್ಲಿ ನಿಂತಿರುವ ಶಾಂತಿ ದೇವಿ ನಿರಾಕರಿಸಿ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. 100 ಜನ ವೀರಪುತ್ರನನ್ನು ಎತ್ತ ವೀರಮಾತೆಯಾದ ನೀನು ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗಿ. ಯುದ್ಧವು ಕ್ಷತ್ರಿಯ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವನು. ನನ್ನನ್ನು ಆಶೀರ್ವದಿಸುತ್ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರುವೋ ಮೂಢ. ಧರ್ಮದ ಸಲುವಾಗಿ ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವರು. ಧರ್ಮವು ತ್ಯಾಗದ ಪವಿತ್ರವಾದ ಸ್ಥಾನ. ಅದು ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಅವರಿಂದ ರಾಜ್ಯವನ್ನು ಅಪಹರಿಸಿದೆ. ದ್ರೌಪದಿಯನ್ನು ತುಂಬಿದ ರಾಸಭೆಯಲ್ಲಿ ಅಪಮಾನ ಮಾಡಿದೆ. ಸ್ತ್ರೀಯಿಂದ ಪಾಲಿತನಾಗಿ ಸ್ತ್ರೀಗೆ ಕೊಡಬೇಕಾದ ಸನ್ಮಾನವನ್ನೇ ನಿರಾಕರಿಸಿದೆ. ಹೀಗಿರುವಾಗ ನಿನ್ನಂಥ ನೀಚನು, ಧೂರ್ತನು, ಪಾಪಶೇನು ಧರ್ಮವನ್ನು ತಿಳಿಯುವ ಬಗೆಯಾದರೂ ಹೇಗೆ? ಆಗೊಂದು ವೇಳೆ ನಿನಗೆ ಧರ್ಮವನ್ನು ತಿಳಿಯುವ ಇಚ್ಛೆ ಇದ್ದದ್ದೇ ಹಾಗೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಅಮ್ಮ, ಪಾಂಡವರು ಮಾಡಿದ್ದು ಧರ್ಮ ಸಮ್ಮತ ಹೋದರೆ ಆ ಧರ್ಮಕ್ಕೆ ಸದಾಧಿಕ ಧಿಕ್ಕಾರವಿರಲಿ. ಪತ್ನಿ ಅಪಮಾನವನ್ನು ನೋಡುತ್ತಾ ಎದರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮದಂತಿರಲಿ. ಸಾಮಾನ್ಯ ಮಾನವ ಧರ್ಮವಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪುರದ ಓರ್ವ ಸಾಮಾನ್ಯ ದಾಸಿಗಾಗಲಿ ಇಂಥ ಅಪಮಾನವೇ ಆಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ? ಫಲವನ್ನು ನಿರಾಕರಿಸಿ ಪೃಥ್ವಿಯೇ ಪ್ರತಿಕಕ್ಷಿಯಾಗಿ ನನ್ನೆದುರು ಬಂದು ನಿಂತರುಳ್ಳಕ್ಕಿದ್ದರೆ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆ ಧರ್ಮದುರೀಣರಾದ ಪಾಂಡವರು ಮಾಡಿದ್ದೇನು ತಾಯಿ? ಒಬ್ಬ ನಿಸ್ಸಹಾಯಕನು ಕೈಯಲಾಗದ ಏರಿ ಒಪ್ಪಲಾಗದಂತ ತಟಸ್ಥ ಭಾವ. ಅದಕ್ಕೆ ಅವರನ್ನು ಕಂಡರೆ ನನಗೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಸೋಂದನು ದುಷ್ಯಂತಾಗಿ ನಮ್ಮ ಪೂರ್ವಜರ ಪುಣ್ಯ ಶ್ರುತಿ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಉದ್ದೇಶ. ನಾನದರ ಸಲುವಾಗಿ ದೀಕ್ಷೆ ಬದ್ಧರಾಗಿರುವೆನು. ನನ್ನನ್ನು ಆಶೀರ್ವದಿಸುತ್ತಾಯಿ. ಏನು ನನ್ನ ಆಶೀರ್ವಾದವನ್ನು ಬಯಸುತ್ತಿರುವೆಯಾ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಗಳು ಅಷ್ಟೊಂದು ಅಗತ್ಯವೇ ನಿನಗೆ. ಆದ್ರೆ ಅದನ್ನು ಒಂದಲಾರಿಯೋ ಮೂಢ. ನನ್ನ ಆಶೀರ್ವಾದವೂ ನಿನಗೆ ಸಿಗಲಾರದು. ಈ ಕ್ಷಣವೇ ಹೊರಡು ಇಲ್ಲಿಂದ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಮೇಲೆ ಕಟ್ಟಿಟ್ಟ ಬುದ್ಧಿ ಆದರೂ ಚಿತ್ತವಿಲ್ಲ. ನಾನು ಆ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸಿ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ವೈರಿಗಳನ್ನಲ್ಲ, ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ಕಣ್ಣೀರ ಕಾಲುವೆಯಾಗಿ ಹರಿಯಲಿ. ಹಸ್ತಿನಾವತಿಯ ಮುತ್ತೈದೆ ಹೆಣ್ಣುಮಕ್ಕಳು ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿಡಿದು ನಿಲ್ಲಬೇಕಾಗುವುದು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದೊಳಗೆ ಕಚ್ಚಿ ಹೋಗುವುದು.
ಅಯ್ಯೋ 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 ವಿಧಾತ, ಈ ತಾಯಿಯ ಹೃದಯವನ್ನೆಂತ ವಿಚಿತ್ರ ವಸ್ತುವಿನಿಂದ ಮಾಡಿರುವೆ. ಇವನೆನ್ನ ಪುತ್ರನು, ನನ್ನ 100 ಜನ ಪುತ್ರರಲ್ಲಿ ಈತನನ್ನು ಬಹು ಮಮತೆಯಿಂದ ಸಾಕಿಸಲಿ ಇದ್ದೇನೆ. ಈಗ ಈತನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಎಂತನಾಗಿದ್ರು ಸಹ ಇವನು ನನ್ನ ಪುತ್ರನೇ ತಾನೆ. ನಡೆಯಲಿ ನಡೆಯಲಿ ಕುರುಕ್ಷೇತ್ರ ಯುದ್ಧವು. ಅದನ್ನು ತಡೆಯಲು ಈ ಗಾಂಧಾರಿ ಯಾರು? ದೇವಲಿಪಿನ ಅಳಿಸಲು ಗಾಂಧಾರಿಯಿಂದ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ವಿಧಿ ಲಿಖಿತ ಏನಿರುವುದೋ ಅದಂತೆ ನಡೆದೇ ಹೋಗಲಿ. ಬಾ ಕುಮಾರ ಬಾ, ನನ್ನ ಬಳಿಯಲ್ಲಿ ಮೊಣಕಾಲರು ಕುಳಿತುಕೋ, ನಿನ್ನನ್ನು ಆಶೀರ್ವದಿಸುವೆನು. ಆಶೀರ್ವದಿಸುತ್ತಾಯಿ. ಪ್ರಿಯತನಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಓ ಪುತ್ರ, ಅಪ್ರತಿಮ ವೀರತ್ವದಿಂದ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಹೌದು, ಯಥೋ ಧರ್ಮಂ ತಥೋ ಜಯಂ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಧರ್ಮಕ್ಕನುಗುಣವಾಗಿ ಪಣಬದ್ಧವನ್ನು ನಿರಾಕರಿಸಿ ರಣಕಂಕಣವನ್ನು ತೊಟ್ಟು ನಿಂತಿರುವ ಈ ಜಲದಾಂಕಮಲ್ಲನಿಗೆ ಜಯವಾಗಲೇಬೇಕು. ಸಾವಕಾಸವೇಕೆ ಮುಳಗಲಿ ರಣಬೇರಿಗಳು ಕಿವುಡಾಗುವಂತೆ ಗೆಳೆಯಲಿ ರಣಕಾಲಗಳು ಹೋರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂದಕ್ಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ, ಅಮಂಗಳಕ್ಕೆ ನಾಂದಿ, ಅಮಂಗಳಕ್ಕೆ ನಾಂದಿ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು ದೇವ. ನಿನ್ನಿಚ್ಛೆ ಅರ್ಜುನ. ವಿಜಯ ಜವದಳಿ ಕಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವದಳಿ ಕಿಸೈ
ಪಾರ್ಥ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯನಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾಚರಣೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ವೇದಿಕೆಯಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಮುಂದೆ ನಿಂತಿರುವರು. ದ್ರೋಣನ ಪಾರ್ಶ್ವದಲ್ಲಿ ಒಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಹಾಗೆ ಮಾಧವ, ಭೀಷ್ಮನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ವಾಸುದೇವ, ಜನಾರ್ದನ 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 ಮಾಧವ, ಮಾಧವ. ವಾಸುದೇವ, ಅರ್ಜುನ, ಜನಾರ್ದನ ಹರಿ ನೀನು ದಾರಿ ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೆನು ನಿನ್ನ, ಬೇಡವಯ್ಯ ಕದನ. ಸಾಧಿಸಲೆಂದು ಹರಿ ಯುದ್ಧವನು
ಕೃಷ್ಣ. ಅಂಗ ಪ್ರತ್ಯಾಂಗಗಳಲ್ಲಿಯೂ ಧಾರಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರಿಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವವು, ಗಾಂಡೀವವು ಕೈಯಿಂದ ಕಳಚಿತು, ಕಾಲ್ಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ಕೃಷ್ಣ, ರಾಜ್ಯದ ಮೇಲಿನ ಆಸೆಯಿಂದ ನನಗೆ ರಾಜ್ಯದ ಮೇಲೆ 3 ಲೋಕದ ಸಾರ್ವಭೌಮ ಪದವಿ ಸಲುವಾಗಿ ನಾನೀ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈಯಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಈ ಯುದ್ಧವೂ ಬೇಡ. ಅರ್ಜುನ, ಇದೇನು? ಕುತಸ್ವಾ ಕಸ್ಮಲಮಿದಂ ವಿಷಯೇ ಸಮುಪಸ್ಥಿತಂ ಅನಾರ್ಯ ದುಷ್ಟಮಾ ಸ್ವರ್ಗಮಪಕೀರ್ತಿಕರಂ ಅರ್ಜುನ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂಥ ಕಸ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ಕಥಂ ಭೀಷ್ಮಮಹಂ ಸಂಖ್ಯೆ ದೋಣಾಂಚ ಮಧುಸೂದನ ಯಶೋಬೇ ಪ್ರತಿಯೋದ್ಯಾನಿ ಪೂಜಾರ ವರಿಸೂದನ ಮಧುಸೂದನ ಮಧುಸೂದನ. ಕೃಷ್ಣ, ಒಂದು ಸಾರಿ ಕುರುಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪೂಜ್ಯಾರರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಒಂದು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವಧೆಯು ನನಗೆ ಸಮ್ಮತವಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವನಾಶವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ್ಯದ ಪ್ರಾಪ್ತವು ಸಹಜವಾದದ್ದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನು ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯವಾಗಿ ಆಗಬೇಕಾದುದಕ್ಕೆ ನೀನು ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ. ವಾಸುದೇವ, ಜನಾರ್ದನ, ಯುದ್ಧದ ಎದುರಿದ್ದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟವಾಗುವುದು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯೌ ಮಾನವ ಧರ್ಮಂ ಧರ್ಮ ರಕ್ಷಕನಾನಿರೇ ಧರ್ಮ ರಕ್ಷಕನಾನಿರೇ.
ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಅಕೀರ್ತಿ ಭಾಜಕನೆನ್ನಿಸುವೆ. ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತನವು. ಶತ್ರುಗಳು ಹೇಡಿ ಎಂದು ಹಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟವಾದ ಕರ್ಮವನ್ನಾಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ನನಗೆ ಅವುಗಳ ನೆನಪಿದೆ, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಹವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು, ಅಧರ್ಮವು ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಕಡಿಮಣ್ಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗೆ 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 ಯುಗೆ. ಕಿರೀಟಿ, ನಾನು ಮಾಯಾರೂಪಿ. ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡುವೆನು. ಜಲ ರೂಪದಿ ಪ್ರಾಣಿಗಳಿಗೆ ಜೀವ ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿಯ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಬಹು ರೂಪಾತ್ಮಕವಾದ ರಾಜಪಥದಲ್ಲಿ ಬಿಡುವೆನು. ಜಗತ್ತಿನ ಪ್ರಳಯ ಪ್ರಭಾವ ಉದಯಗಳಿಗೆ ನಾನೇ ಅಧಿಕಾರಣನು. ಸರ್ವಾಂತರ್ಯಾಮಿಯು ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ವ್ಯಾಪಿಸಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು. ಸಮಸ್ತ ಭೂತಗಳ ಆದಿಕಾರಣನು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಋಷಿಗಳಲ್ಲಿ ಭೃಗುವು, ರುದ್ರರಲ್ಲಿ ಶಂಕರನು, ಪರ್ವತಗಳಲ್ಲಿ ಮೇರುವು ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಬೋಧ, ಅನಂತ, ಅಗಣ್ಯ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಯೋಧರನ್ನು ಒಂದೇ ಸಾರಿ ಆಪ್ರೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು, ನೋಡಲಾರೆ.
ಕೈ ಕಾಲುಗಳು ಕಂಪಿಸುತ್ತಿರುವವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳಿಂದ ಬಿಡಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನಾ ಚಿತ್ತರಂಜಕವಾದ ನಿನ್ನ ಗಂಭೀರ ಸುವಾಸ ವದನವೆಲ್ಲಿ? ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತು ದೇವಾ. ಶರಣೋ ಶರಣೋ ಗಿರಿಧಾರಿ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ಚರಣವೇ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ಚರಣವೇ. ಮಾಡೋ ಕೃಪೆಯನು ಪಾಮರನೆನ್ನೋಳು, ಮಾಡೋ ಕೃಪೆಯನ್ನು ಭೀಕರ ರೂಪದ ಬೇಗೆಯ ಸಹಿಸೆ. ಭೀಕರ ರೂಪದ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಭಯವನ್ನು ಬಿಡು ಪ್ರಾಣಸಖ, ಸಂಕಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡುವುದು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಡೆಯುವ ನಾವೆಯಂತೆ ನಿಶ್ಚಲವಾಗಿ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರಿಯಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಸಮರ ಗೀತೆಯನ್ನು ಮೊಳಗಿಸು. ಹಾಗೇ ಮಾಧವ. ಹರಿ
ಪರಾಜಿತನಾದ. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾಗತ್ತೆ ಎಂದು ಭಾವಿಸಿದ್ದೆ. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ದಾರಿಯಾದ ಸ್ವಯಂ ದ್ರೋಣನೇ ನಿಂತಿರುವೆನು. ಅವರನ್ನು ಜಯಿಸಿ ಮುನ್ನುಗ್ಗುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ನಿರಾಸೆಯಿಂದ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮತಪ್ಪಕರೊಡನೆ ಓಡಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು? ನಾವು ಜಾಗೃತಿಯಾಗಿ ಒಂದು ಉಪಾಯವನ್ನೇ ಮಾಡಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವೇ ಖಂಡಿತ. ನಿನ್ನ ಕೈಯಲ್ಲಿ ಈಗದ ಇರುವಾಗ ನನ್ನ ಪೂಜೆ ತಂದೆಯ ಕಪಿಗದವು ಇನ್ನ ಭೂಮಿಯಲ್ಲಿ ಯಾರು ಹೋಗ್ತಿರುವಾಗ ಪಾಂಡವರಿಗೆ ಅಪಜಯವೇ ಈಗ ನಮಗೊದಗಿರುವ ಅಂತ ಆಪತ್ತೇನು ದಡ್ಡಪ್ಪ? ಅಭಿಮನ್ಯು, ದ್ರೋಣರ ಚಕ್ರವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಯುವದಿಂದ ರಕ್ಷಿತವಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟಾಂಗ ಚಿಂತೆಯಾಗಿ ನಾನು ಆ ಯುವವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆನು. ಬಾಪು ಅಭಿಮನ್ಯು, ಬಾಪು ನಮ್ಮ ವಂಶದ ಗೌರವ ಸ್ವರೂಪನೇ ನೀನು. ಕುಮಾರ, ನಿನ್ನ ಉತ್ಸಾಹವನ್ನು ಅಭಿನಂದಿಸುವನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ಕಳಿಸುವುದು ಲೋಕ ಅಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವೆಯೋ? ನಿಮ್ಮ ಕಣ್ಮುಂದೆ ನಿಂತಿರುವ ಈ ಪಾರ್ಥ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವ ಜಾತಿಯು ಚಿಕ್ಕದಲ್ಲ. ಸತ್ತ ಚೇತದ ಚಿರ ಪ್ರಕಾಶದಿಂದ ಅದು ಜಾಗೃತಮಾನವಾಗಿ ಬೆಳಗುತ್ತದೆ. ಸಾಹಸದ ಪ್ರಭ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತದೆ. ಅದು ತನ್ನ ಮಹಾನ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಜಯನು ಅಭಿಮಾನದಿಂದ ನೇತ್ತರ ದೂಗಲಿ. ವೀರಪ್ರಸುವಾದ ಸುಭದ್ರೆಯು ಹರನಾತ್ರಗಳನ್ನು ಸುರಿಸಲಿ. ಯೋಗ್ಯ ಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ ಆಗುವುದು ಈ ಶಾಸ್ತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮರೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುವಂತೆ ಗುರುತುಕೊಳ್ಳುತ್ತಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರವ ಬೇಸು ಉಪಾಯವನ್ನೇ ಕಲಿತೆನು. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ. ನನಗೆ ಅನುಮತಿಯನ್ನು ಕೊಡಿ, ಆಗ ತಿಳಿವಿರಿ ಪಾರ್ಥನ ಮಗನು ಪಾರ್ಥನಂತೆ ಅಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕರ ಉತ್ಸಾಹವಾದ ಮೇಲೆ ಜಲಶೇಷವಾಗದಿರಲಿ. ನಾವು ಸೈನ್ಯವನ್ನು ಕರೆದುಕೊಂಡು ಹೋಗಿ ಅಭಿಮನ್ಯುಗೆ ಸಹಾಯಕನಾಗಿರುತ್ತೇವೆ. ವ್ಯೂಹವನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳನುಗ್ಗಿ ಅದನ್ನು ಛಿದ್ರ ಮಾಡಿ ಬಿಡಿವೆವು. ಅನಿರೀಕ್ಷಿತವಾಗಿ ಬಂದೊದಗಿದ ಸಮಯವನ್ನು ಬಿಡುವುದು ಸರಿ ಅಲ್ಲ. ಭೀಮಸೈನ್ಯ, ನಿನ್ನ ಇಷ್ಟವಿದ್ದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು.
ರಣರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಿರಬೇಡ. ಅರ್ಜುನನ ಪ್ರಾಣ ಪದಕವು ಹಚ್ಚಳೆಯದೇ ಪುನಃ ಅವನನ್ನೇ ಸೇರಲಿ. ಹೋಗು ಕುಮಾರ, ಹೋಗು. ಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರಯುಗವು ನಿನ್ನ ಪಾಲಿಗೆ ಪುಷ್ಪವಂತಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ಮಾತ್ರ ಕವಚಿದಂತೆ ರಕ್ಷಿಸಿಕೊಂಡಿರುವರಲ್ಲಿ ನನಗೆ ಭಯದಲ್ಲಿ ದೊಡ್ಡಪ್ಪ. ಪ್ರಾಣೇಶ್ವರನಿಗೆ ನಮಸ್ಕರಿಸುವೆನು. ಪ್ರಾಣೇಶ್ವರಿ, ನಿನಗೆ ಮಂಗಳವಾಗಲಿ. ನಾನು ನನ್ನ ಹೃದಯ ದೇವನ ದರ್ಶನಕ್ಕಾಗಿ 4 ದಿನಗಳಿಂದ ಹಂಬಲಿಸುತ್ತಿದ್ದೇನೆ. ಅದು ನನಗೆ ಈ ದಿನ ಲಭಿಸಿತು. ರಾಣಿ ಸಂಗೀತದ ವಾಣಿ. ಪ್ರಿಯ ಪ್ರಾಣೇಶ್ವರ, ಓ ರಾಣಿ ಸ್ವರ ಸಂಗೀತದ ವಾಣಿ. ಮನದಣಿಸೆ ಚಿನ್ಮಯ ಗುಣವೇಣಿ. ಓ ರಾಣಿ ಬಾರನ ಬಾಳಿನ ಭಾಗ್ಯದ ನಿಧಿಯೇ, ಒಲಿದು ಬಂದ ಶುಭಯೋಗದ ಸಿರಿಯೇ. ಬಾರನ ಬಾಳಿನ ಭಾಗ್ಯದ ನಿಧಿಯೇ, ಒಲಿದು ಬಂದ ಶುಭಯೋಗದ ಸಿರಿಯೇ. ನಯನ ಕಂಗೊಳಿಸುವ ನವಿಲವು ಗರಿಯೇ. ನಯನ ಕಂಗಳಿಸುವ ನವಿಲವು ಗರಿಯೇ. ಕುಣಿಯುತ್ತ ಬಾ, ತಾಳಕ್ಕೆ ನಲಿಯುತ್ತ ಬಾ, ರಾಗದಿ ಸ್ವರಗೀತೆ ಹಾಡಿ ಮೈ ಮರೆಯುವೆ ಬಾ. ಕುಣಿಯುತ್ತ ನಲಿಯುತ್ತ ಜಗವನಗಿಸಿ ಹಾಡುವಪ್ಪ. ಓ ರಾಣಿ ಸ್ವರ ಸಂಗೀತದ ವಾಣಿ. ಮನದಣಿಸೆ ಚಿನ್ಮಯ ಗುಣವೇಣಿ. ಓ ರಾಣಿ
ನೀನು ದೇವರ ದರ್ಶನವನ್ನೇ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ. ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ. ಪ್ರೇಯಸಿ, ನಾನು ಅದನ್ನು ಬಲ್ಲೆ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ಆಹಾ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗುವೆನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆ, ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನೆನ್ನೆಯ ದಿನ ನಾವು ವಿಯೋಗಗಳು ತೀವ್ರ ಶೋಕದಿಂದ ದಗ್ಗರಾಗಿದ್ದೇವೆ. ಈ ದಿನ ಪುನಃ ಸಮ್ಮಿಳಿತರಾದವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದು ನನ್ನ ಆಸೆಯೇ ಉತ್ತರ. ದೇವರೇ ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ, ದಪಮದ ಪಮಗಮ ದಪಗಮ ಸರಿ ನಿಸ. ಮದಾತ ಪಮಗ ಪಾಪ ತಪಗ ಮಾಮ ಸರಿ ಸಾಸ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾದೆ. ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾದೆ. ಬೆಳಗಿದೆ ಬಾಳನು ಸರಿಯಾಗಿ. ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ. ದೇವರ ಪೂಜೆಯನ್ನು ಬಯಸಿದರೆ ಭಕ್ತಳು ನಿರಾಕರಿಸುವಳೆ. ಪ್ರೇಮದ ವೇಷದಲ್ಲಿ ನೀವು ಪಂಡಿತರು, ನಿಮ್ಮ ಇಚ್ಛೆಯಂತೆ ಆಗಲಿ. ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ಹೃದಯಾದಿ ದೇವರೇ, ನಾನೇ ಆಯ್ದು ತಂದ ಹೀವು ಮಾಲಿಕೆಯನ್ನು ಧರಿಸಿ ಈ ಭಕ್ತರಲ್ಲಿ ಪ್ರಸನ್ನನಾಗಿರಿ. ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವೆನು. ಪ್ರಿಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ವ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆಹಾ. ನಿನ್ನ
ಪ್ರೇಮದ ಅರಾಗಿಣಿಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಈ 4 ದಿನಗಳು ಯುದ್ಧದಲ್ಲಿ ನಿರಂತರ ಆಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಳೆಯಬಾರದೆ? ದ್ರೋಣನ ಚಕ್ರವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರರ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ ಪ್ರಿಯಸಿ, ನಗುಮುಖದಿಂದ ಕಳುಹಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗುವುದಾದರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧವಾಡುವಾಗ ಅತ್ತೆಯವರು ಸಹಾಯಕ್ಕಾಗಿ ಹೋಗಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತನ್ನಂತಿದೆ. ನಾನು ಇದನ್ನು ಎದುರಿಸಲೇ? ಗಳಿಗೆ ಯೋಗ್ಯವಾದ ಕಾರ್ಯವಿದ್ದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುದು ತಂದ ಹೂಗಳನ್ನು ಎದೆಯೇರಿಸು. ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನೇ ಹೂಡು. ಮನ್ಮನ ಸಾಯಿನಿ, ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ನೇತ್ರ ಋತ ಕೋಪವೇ ಆನಂದವಾಗಿದೆ. ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀರಾಜ ನೇತ್ರ ಋತ ಕೋಪವೇ ಕಾರುಣ್ಯಶೀಲೆ ಕೋಮಲ ಪಾರೆ ಸಂಗ್ರಾಮ ಗೆಲ್ಲಾರಿ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಪಾರೆ ಸಂಗ್ರಾಮ ಗೆಲ್ಲಾರಿ ಹೋಗುವೆ. ನೀರಾಜ ನೇತ್ರ ಋತ ಕೋಪವೇ ಆನಂದವಾಗಿದೆ. ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪಾಸವಾದ ಸಮಯವನ ಉತ್ತರ. ಘೋರ ಯುದ್ಧವು ಬಂದೊದಗಿದೆ. ಈಗಲೂ ನೀನು ನಗುತ್ತಿರುವೆ. ಪ್ರಣಯದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯ ಗಾನಮಯಾದ ಉತ್ತರೆಯನ್ನು ನಿರ್ಮಿಸಿದ
ಕಲಾವಿದನಾದ ವಿಧಾರ್ಥನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ, ನಿಜವನ್ನು ನಾನು ಹೇಳುವೆ. ಒಬ್ಬ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವರು. ಇಲ್ಲಿಯವರೆಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಪತ್ನಿಯಾದ ವೀರಾಂಗನೆಯಾದ ಉತ್ತರೆಯನ್ನು ನೋಡುವಿರಿ. ಯುದ್ಧವು ನಿನ್ನ ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡು. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಭು. ಪ್ರಚನ್ನವಾದಂತೆ ದುಃಖವನ್ನು ಮುಚ್ಚಿಕೊಂಡು ಹರ್ಷದಿಂದ ಸೂಚಿಸಿಕೊಳ್ಳಲಾಗದ ಪತ್ನಿ ವೀರಾಂಗನೆ ಎನ್ನಿಸಿಕೊಳ್ಳುವಳೆ. ನಾನು ನೋಡುವುದೇ ಏನನ್ನೇ ಈಶ್ವರ. ಸ್ವರ್ಣದ ಪುತ್ತರಿಯಲ್ಲಿ ಸಿರಿಸಾದ ಮಾಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ. ಆಹಾ. ಕೇಳಿ ಧನ್ಯ ಉತ್ತರ. ಆರ್ಯವರ್ತದಲ್ಲಿ ನೀನು ರಾರಿರತ್ತಳು. ಯುದ್ಧವು ನಿಮ್ಮ ಕ್ಷತ್ರಿಯ ಧರ್ಮ. ಹಾಗೆ ಕೀರ್ತಿ, ಗೌರವ, ಸಂಪತ್ತು. ಆದರೆ ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ಪರಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು. ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದೆ ಯಾರು? ಹಾಗೆ ಆತನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪ ಅನುಸರಿಸದ ಮಾತೆ ಯಾರು? ಹಾಗಾದರೆ ಈ ಕುರುಕ್ಷೇತ್ರ ಮಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ಪ್ರಿಯಸಿ. ಹೇಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ದೊಡ್ಡ ಕಂಬನಿಯು ಭೂಮಿಗೆ ಬಿದ್ದರು ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಪಾದಗಳಿಗೆ ಅರ್ಪಿಸುವೆನು. ಇನ್ನು ನನಗಾಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ಬೀಜ ಮಾಲಿಂದ ಭೂಷಿತನಾಗಿ ರಣರಂಗವನ್ನೇ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ನಿಜ ಕುಮಾರ, ನಿನ್ನಂತಹ ವೀರ ಯೋಧರಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ. ಮಗು, ನೀನು ಈ ದಿವಸ ಕುರುಕ್ಷೇತ್ರ ರಣವನ್ನು ವೇದಿಸಿದಾಗಿ ಪಾಂಡವ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವಂತೆ ಈ ಮಾತು ನಿಜವೇ ಮಗು? ತಾಯಿ, ಅಯ್ಯೋ ಕಂದ. ಹೌದು ತಾಯಿ. ಇಂದು ನಾನು ಮಗು ಸಮಾಧಾನ. ಸುಭದ್ರ ವೀರ ಮಾತೆ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ಇಂದಿನ ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣನು ಸಂಬಿತನಾಗುವನು. ನನ್ನನ್ನು ಹರಸು ತಾಯಿ. ಕಂದ, ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡುನಂದನ ಆಶೀರ್ವಾದವು, ಈ ಮುದ್ದು ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಹೋಗು ಕಂದ, ಜಯಶೀಲನಾಗಿ ಹಿಂದಿರುಗಿ ಬಾ ಮಗು. ತಾಯಿ, ಅನುಗ್ರಹಿತನಾದನು ನಿನ್ನ ಆಶೀರ್ವಾದ ಮಹಿಮೆಯಿಂದ ದ್ರೋಣನ ಚಕ್ರವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಉತ್ತರ ನಗುತ್ತಾ ನನ್ನನ್ನು ಬೀಳ್ಕೊಡು ತಾಯಿ. ಕಂದ, ನವೇ ಎಂಬುದನ್ನು ತಿಳಿಯದೆ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಇಂದಿನ ಮಹಾಸಾಹಸದಲ್ಲಿ ಅದು ಸುಡಿದಿರಲಿ. ಮಹಾಸಾಹಸದಲ್ಲಿ ನಾನೊಂದು ವೇಳೆ ಅಬದ್ಧವನ್ನು ನುಡಿಯಬೇಡ ಕಂದ. ವೀರ ಕ್ಷತ್ರಿಯನಿಗೆ ರಣಭೂಮಿಯು ತಾಯಿ ಮಡಿಲಂತೆ, ಶಸ್ತ್ರಾಸ್ತ್ರಗಳು ಹೊಳ ಹುಟ್ಟಿದ ಬಂಧುವಿನಂತೆ, ಕೀರ್ತಿಯು ನೆಚ್ಚಿನ ನಂಟನಂತೆ. ಸಾವು ಬದುಕುಗಳೆಂಬ ಅಳತೆಗೋಲಿನಿಂದ ಭಗವಂತನ ಜೀವನವನ್ನು ಪ್ರತಿನಿತ್ಯ ಒಳೆತಿರುವುದು. ಅಂಜಿ ನಿರಾಶನಾಗಬೇಡ ಕಂದ. ಹೋಗಿ ಜಯಶೀಲನಾಗಿ ಹಿಂದಿರುಗಿ ಬಾ ಮಗು. ಹೌದು ತಾಯಿ. ಮಹಾದೇವರವರ ಪ್ರಸಾದದಿಂದ ಕೊಡ್ತೀನಿ. ಇಗ್ಗೀಸರ, ಭೀಮ, ನಕುಲ ಸಾಧಿವಾದಿ ಮಹಾರಥಿಗರನ್ನು ತಡೆಗಟ್ಟಿದನು. ಆದರೆ ಅಲ್ಪಾಭಿಮಾನಿವಿನ ಎದುರು ನಾವುಗಳು ಪರಂಜಯನ್ನು ಒಪ್ಪಿಕೊಳ್ಳಬೇಕಾಯಿತಲ್ಲ. ನಾನು ಮಾಡ್ತೇ ಬಿಟ್ಟು ಹೇಳ್ಬೇಕಾದ್ರೆ ಎಂಥ ಧರ್ಮ ಅತ್ಯಾಚಾರವಿದು? ಹೇ ಜಗದೀಶ್ವರ, ಧರ್ಮ ಸ್ವರೂಪನೇ, ಇದಕ್ಕೆ ನೀನೇ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ ಎರಡು ಹಿಡಿದ ಅನ್ನದ ಸಲುವಾಗಿ ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿರಂಜಲಿಯನ್ನು ಕೊಟ್ಟಿರ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆಯು ಬರಿದಾಯ್ತು.
ನನ್ನ ಕೈಯಲ್ಲಿ ಮತ್ತಾವ ಆಯುಧವೂ ಇಲ್ಲ. ಈ ಚಕ್ರದ ಹೊರತಾಗಿ ಮತ್ತಾವ ಆಯುಧವೂ ಇಲ್ಲ. ನೀವು 7 ಜನರು ಸೇರಿ ನನ್ನನ್ನು ಆಕ್ರಮಣ ಮಾಡುವಿರಾ? ಧಿಕ್ಕಾರವಿರಲಿ ನಿಮ್ಮ ವರ್ತನೆಗೆ. ಸ್ತಂಭವಿಸ್ತವನ್ನು ಒಬ್ಬೊಬ್ಬರಾಗಿ ಬನ್ನಿ, ನಿರಾಯದಾಗಿ ನಿಮ್ಮೊಡನೆ ಹೋರಾಡುವೆನು. ಇಂಥ ಆ ಮನಸ್ಸು ಅತ್ಯಾಚಾರವೇಕೆ? ಆಕ್ರಮಣ ಮಾಡಿ ಒಂದಲ್ಪ ಚಕ್ರದಿಂದ ಹಿಮ್ಮೆಟ್ಟುವಿರಾ? ಹಾಗಾದರೆ ಇದರ ಮೈಬೇನು ನಿಮಗೆ ತೋರಿಸುವೆನು ನೋಡಿ. ಕೃತವರ್ಮ, ಭ್ರಾಸ್ತ್ವ, ಆಕ್ರಮಣ ಮಾಡಿರಿ. ಇದು ನಿಮ್ಮ ಅನುಕೂಲದ ಅವಸರವೇ ಸರಿ. ಈ ಬಾವುಗಳ ಸತ್ತಿರುವವರೆಗೂ ಅಭಿಮಾನನೆಂದು ನಿರಸ್ತನಾಗುವುದಿಲ್ಲ. ಧೈರ್ಯವಾಗಿ ಹೋರಾಡುವೆನು. ಈ ಅಲ್ಪ ಅಭಿಮಾನಿವಿನ ಶಪಥವನ್ನು ಇಪ್ಪತ ಮಾಡಲು ಈ ಸೈ ದೇವನೊಬ್ಬನೇ ಇರುವನು. ದೀಕ್ಷಾಂಡವ, ಈ ವಂಚನಿಂದ ವಿರಾಚಿತವಾದ ಯುದ್ಧವನ್ನು ಕಟಕದ ಹಿಂಸಾ ಕ್ರಿಯೆಗಿಂತ ಹೀನವಾಗಿ ಮಾಡಿದೆ ಎಂತ ಘೋರೆದ್ದದ ಇಷ್ಟೊಂದು ಅಭಿಸಯವೇತಕ್ಕೆ ನನ್ನೊಂದು ಮುಷ್ಟಿ ಆಘಾತದಿಂದ ನಿಮ್ಮಂತ ಶತಾಧಿಕ ಕೀಟಗಳನ್ನು ಧ್ವಂಸ ಮಾಡುವೆನು. ಮುಷ್ಟಿ ಯುದ್ಧಕ್ಕೆ ತೊಡಗಿದರೆ ಖಂಡಿತವಾಗಿ ಸೋಲಿನ ದುಶ್ಯಾಸನ. ನೀನು ಮುಂದಿನಿಂದ ನೀನು ಗದೆಯಿಂದ ಹೊಡೆ, ನಾನು ಹಿಂದಿನಿಂದ ಹೊಡೆಯುವೆನು. ನೀನು ನನ್ನಲ್ಲಿ ಪರಮಮುಖನಾದೆಯ ಆಚಾರ್ಯ ದ್ರೋಣನ ಆತ್ರ ಶಿಕ್ಷಣವನ್ನು ಕೊಟ್ಟ ತಂದೆಗೆ ಗುರು. ಕೌರವರ ದಳಪತಿ ಬ್ರಾಹ್ಮಣ ತಿಲಕ ನಿನ್ನ ಸೈನ್ಯಾಧಿಪತ್ಯದ ನಿಂತ ಅನರ್ಥವಾಯ್ತೆ. ಹೇ ಜಗದೀಶ್ವರ, ನಾನು ಪರಾಜಯ ಹೊಂದಿ ಪ್ರಾಣ ತ್ಯಾಗ ಮಾಡಲು ನಾನು ಇನ್ನು ದುಃಖಿಸುತ್ತಿಲ್ಲ. ಆದರೆ ನಿನ್ನ ಅತಂಪತನವನ್ನು ನೋಡಿ ನನ್ನ ಹೃದಯವು ಕಂಪಿಸುವುದು. ಹಾ ಈಶ್ವರ, ದೇವತೆ ನಿನ್ನ ನಾವತಿಯಾಗಿ ತೆಗೆದುಕೊಂಡಳೆ ಕಂದ. ಅಯ್ಯೋ ಕುಮಾರ, ಎಲ್ಲಿರುವೆ ಕಂದ? ತಂಗಿ ಸುಭದ್ರ, ಸಮಾಧಾನ ತಂದುಕೋ. ವಿಧಿ ನಿಯಮಕ್ಕೆ ಯಾರು ಹೊಣೆಯಾಗಲಾರರು. ಪರಮಾತ್ಮ, ವಿಧಿ ನಿಯಮಕ್ಕೆ ಮರುಗಿ ಪಾಲದೆ ಮರುಳೆ. ವಿಧಿ ನಿಯಮಕ್ಕೆ ಮರುಗಿ ಪಾಲದೆ ಮರುಳೆ. ಮಮತೆಯ ಮೈದು ಭ್ರಾಂತಿಯ ಪಡದಿರೋ. ಮಮತೆಯ ಮೈದು ಭ್ರಾಂತಿಯ ಪಡದಿರೋ. ವಿಧಿ ನಿಯಮಕ್ಕೆ ಮರುಗಿ ಪಲ್ಲವೆ ಮರುಳೆ. ಬಾಲನ ಮರಣ ಭೀಕರ ದಾರುಣ ಬರ್ಪುದು ಕಾರಣ ತೀರ ಭುವಿಯರುಣ. ಜನನ ಮರಣಕ್ಕೆ ಬಂಧಿತ ಮಾನವ. ಜನನ ಮರಣಕ್ಕೆ ಬಂಧಿತ ಮಾನವ. ಮೀರಿತು ಕಾರ್ಯ ರೋಧಿಸಲೇಕೆ. ವಿಧಿ ನಿಯಮಕ್ಕೆ ಮರುಗಿ ಪಲ್ಲವೆ ಮರುಳೆ ಮರುಳೆ. ಸುಭದ್ರ, ಹಳಬೇಡ. ನಿನ್ನ ಕುಮಾರನು ಅಮರತ್ವದ ಸನ್ಮಾನದಿಂದ ವೀರ ಸ್ವರ್ಗದಲ್ಲಿ ಬೆಳಗುತ್ತಿರುವನು. ವೀರ ಅಭಿಮನ್ಯು ವೀರ ಸ್ವರ್ಗವನ್ನು ಹೊಂದಿರುವನು. ಅವನ ಚಿಂತೆಯನ್ನು ಬಿಡು ನೀನು. ಅಣ್ಣ, ಈ ದಿನ ಕುಮಾರನು ನನ್ನ ಆಶೀರ್ವಾದವನ್ನು ಕೇಳಲು ಬಂದಾಗ ಇಂದಿನ ಮಹಾಯುದ್ಧದಲ್ಲಿ ನಿನದೇ ಜಯವೆಂದು ಹೇಳಿದೆನಲ್ಲ, ಅದಾವ ಪಾಪಕ್ಕಾಗಿ ನೀನು ಅದನ್ನು ಸುಳ್ಳಾಗಿ ಮಾಡಿದೆ ದೇವ. ಹೇಗೆ ಸುಭದ್ರ ಆಡುತ್ತಿರುವೆ? ಅಭಿಮನ್ಯುವಿನ ಸಲುವಾಗಿಯೇ ಹೋದನು ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಹೊಂದಿದನು. ಪ್ರಾಣೇಶ್ವರ ಸ್ವಾಮಿ,
ಬಾ ಪ್ರಾಣೇಶ್ವರಿ, ನಿನ್ನೊಡನೆ ನಾನು ಹೊಳೆವೆನು. ನನ್ನ ರೋದನದ ಆಕಾರದಿಂದ ಜಗತ್ತಿನ ದೃಷ್ಟಿಯು ದ್ರವಿಸುವಂತೆ ಮಾಡೋಣ. ನಿನ್ನ ವೀರಪುತ್ರನು, ನನ್ನ ಏಕಮಾತ್ರ ಅಭಿಮಾನಿಯು ಇಂದಿನ ಯುದ್ಧದಲ್ಲಿ ಹತನಾದನು. ದೌರ್ಭಾಗ್ಯನಾದ ನಾನೇ ಆತನ ರಕ್ಷಣೆಗೆ ಕಿರುಬೆರಳೆತ್ತಲೂ ಶಕ್ತನಾಗಲಿಲ್ಲ. ಹೇ ಪರಮೇಶ್ವರ, ನನ್ನ ಗಾಂಡೀವದ ಕೌಶಲ್ಯವೂ ಹಿಂದೇನಾಯಿತು. ನನ್ನ ಯಾವ ಪಾಪಕ್ಕಾಗಿ ಸೈನ್ಯವನಿಗಿಂತ ವರವನ್ನು ಕೊಟ್ಟೆ. ಸ್ಥಿರನಾಗೋ ಅರ್ಜುನ, ನೀನು ಆದರ್ಶ ಮಾನವನು, ನಿನಗೆ ಈ ದೌರ್ಬಲ್ಯವು ಶೋಭಿಸದು. ಮಾನವರು ಇಷ್ಟೊಂದು ದುಃಖವನ್ನು ಸಹಿಸುವುದು ಹೇಗೆ ಸಾಧ್ಯ? ವಾಸುದೇವ, ಕಣ್ಣುಗಳನ್ನು ಮರುಭೂಮಿಯಂತೆ ನಿರ್ಜಲವಾಗಿ ಮಾಡಿ ಹೃದಯದಲ್ಲಿ ಹಿಮರಾಶಿಯನ್ನು ತುಂಬಿ ವಜ್ರ ಮುಷ್ಟಿಯಿಂದ ದುಃಖವನ್ನು ಅಡಗಿಸಿಟ್ಟರು. ಒಂದೊಂದು ನಿಟ್ಟುಸಿರಿನಲ್ಲಿಯೂ ಅದು ತನ್ನ ಆಸ್ಫುಟ ಆವೇಗವನ್ನು ಪ್ರಕಟಿಸುವುದು. ನೋಡು ನೋಡು ಆ ದುಃಖ ದೇವತೆಯ ಮಂದ ಮೂರ್ತಿ ಸ್ವರೂಪವನ್ನು. ಅನಿಮಿಷ ದೃಷ್ಟಿಯಿಂದ ಆಕಾಶವನ್ನು ನೋಡುತ್ತಾ ಸ್ಮಶಾನದಲ್ಲಿ ದಗ್ಧ ಛಾಯೆಯನ್ನು ಬೀರುತ್ತಿರುವ ಆ ಕರುಣಾಮಹಿ ಬಾಲಕಿಯನ್ನು ಬಳಿಕ ನನ್ನನ್ನು ಸ್ಥಿರರಾಗುವಂತೆ ಹೇಳು. ಪ್ರಾಣೇಶ್ವರ, ಸ್ವರ್ಗದ ಉಚ್ಚಸ್ಥಾನದಲ್ಲಿ ಕುಳಿತು ಹೆವೆಕ್ಕಿದ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿರುವೆಯ ಪ್ರಭು. ನೋಡು ಪ್ರಭು, ಈ ಉತ್ತರೆಯು ಅಳುತ್ತೀಯ, ನನ್ನನ್ನು ಕರೆಯುತ್ತಿರುವಿರಾ? ಇದೋ ಬಂದೆನು. ಪ್ರಾಣೇಶ್ವರ, ಪ್ರಾಣೇಶ್ವರ, ಶಾಂತರಾಗುತ್ತರ. ದೇವ, ನೋಡಿದೆಯಾ ಪರಮಾತ್ಮ, ಇಂತಹ ಅರಳಿದ ಕುಸುಮರಾಶಿಯ ಮೇಲೆ ಎಂತಹ ವಿಷಮದ ಪರೀಕ್ಷೆಯನ್ನು ತಂದಟ್ಟಿದೆ ದೇವ. ಇದನ್ನು ನೋಡಿದ ನನ್ನ ಕಣ್ಣುಗಳು ಹಿಂಗಿ ಹೋಗದೇಕೆ? ಸಮಾಧಾನ ಒಂದು ಅರ್ಜುನ. ಹೇಗೆ ಸಹಿಸಲಾರನು ಈ ಬೇಗೆಯನ್ನು? ಈ ಸಂಕಟದಿಂದ ಉದ್ಧಾರವಾಗುವ ಉಪಾಯವೇನೂ ಇಲ್ಲವೇ? ಇರುವುದು ಗುರುದೇವ. ಆರೆ ಧರ್ಮವೆಂದು ನಷ್ಟವಾಯಿತೆಂದು ಒಂದು ವಿಕಟವಾದ ಕಾಳಸರ್ಪವು ತಲೆ ಎತ್ತಿರುವುದು. ಅದನ್ನು ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪಕನಾದ ನಿಮಗೆ ಶಾಂತಿ ಎಲ್ಲಿಂದ ಬರುತ್ತಿರುವುದು ಪ್ರಭು? ಸರಿಯಾಗಿ ಹೇಳಿದ ಕ್ಷತ್ರಿಯ ನಂದಿನಿ. ಕೇಳಿರಿ ಭಾರತ ವೀರರೆಲ್ಲರೂ, ಅಭಿಮಾನ್ಯುವಿನ ಮರಣಕ್ಕೆ ಕಾರಣನಾದ ಆ ಸೈನ್ಯವನ್ನು ವಧಿಸುವನು. ಆ ಸೈನ್ಯವನ್ನು ಸೂರ್ಯನು ಮುಳುಗುವುದರೊಳಗೆ ವಧಿಸುವನು. ಯಕ್ಷ ರಾಕ್ಷಸರಾದಿ ಯಾರೂ ಅವನನ್ನು ಉಳಿಸಲಾರರು. ಇಂದ್ರನ ವಜ್ರಾಯುಧವನ್ನು ಅಡ್ಡ ಇಟ್ಟರು. ಸ್ವಯಂ ಪಾರ್ವತಿಪತಿಯೇ ಶೂಲಪಾಣಿಯಾಗಿ ಎದುರಿಗೆ ನಿಂತರು. ನಾನು ಈ ಶಪಥದಿಂದ ವಿಚಲಿತವಾಗುವುದಿಲ್ಲ. ಚತುರ್ದಶ ಭುವನಗಳಲ್ಲಿ, ಸಪ್ತ ಸಾಗರಗಳಲ್ಲಿ, ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಎಲ್ಲಿ ಅವಿತುಕೊಂಡರೋ ಆ ಸೈನ್ಯವನ್ನು ಹಿಡಿದು ತಂದು ಅವನ ಬಿಸಿ ರಕ್ತದ ರಣದಿಂದ ನನ್ನ ದೇಹದ ರಣವನ್ನು ಶಾಂತ ಮಾಡುವೆನು. ಒಂದು ವೇಳೆ ನಾನೀ ಪ್ರತಿಜ್ಞೆಯನ್ನು ನಡೆಸಲು ಆಸಕ್ತನಾದರೆ ಆ ಸೈನ್ಯವನ್ನು ಜೀವಿಸಿದ್ದು ಸೂರ್ಯನು ಅಸ್ತಂಗತರಾದರೆ ಪ್ರಜ್ವಲಿತ ಚಿತೆಯಲ್ಲಿ ನಾನು ದೇಹತ್ಯಾಗ ಮಾಡುವೆನು. ಇದೆಂತ ಕಠಿಣ ಪ್ರತಿಜ್ಞೆ ಪಾರ್ಥ. ಆದರೇನು ಮಾಡುವುದು? ಪಾಪಿಗಳ ದಂಡ ವಿಧಾನವಾಗಲೇಬೇಕು. ಪೂಜ್ಯ ಪಿತಾ ವಾಸುದೇವ, ನನಗಿನ್ನು ಅನುಜ್ಞೆಯನ್ನು ಕೊಡಿರಿ. ಚಿತಾಜ್ಞೆಯಲ್ಲಿ ನನ್ನ ಪತಿಯೊಂದಿಗೆ ನಾ ದೇಹತ್ಯಾಗವನ್ನು ಮಾಡಿಕೊಳ್ಳುವೆನು. ಪುತ್ರಿ, ಶಾಂತಳಾಗು. ಭವಿಷ್ಯ ಭಾರತದ ಸಂತಾನವನ್ನು ನೀನು ಗರ್ಭದಲ್ಲಿ ಧರಿಸಿರುವೆ. ಗರ್ಭವತಿಯರು ಚಿತೆಯನ್ನೇರುವುದು ಧರ್ಮ ನಿಷಿದ್ಧ. ಹಾಗಾದರೆ ಈ ಧರೆಯಲ್ಲಿ ನಾನು ಬಾಳುವ ಬಗೆ ಹೇಗೆ ಸ್ವಾಮಿ? ಪುತ್ರಿ, ಇಹಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸಿ ಪುನಃ ನಿನ್ನ ಪತಿಯ ಸಾಯುಜ್ಯವನ್ನು ಪಡೆಯುವೆ. ಸರ್ವನಾಶ ಸರ್ವನಾಶ. ಕರ್ಣನು ದೊಡ್ಡ ನಾಗಾಸ್ತ್ರವು ಭೂಷಣ ಧೂಮಕೇತುವಿನಂತೆ ಅಂತರಿಕ್ಷವನ್ನು ಭೇದಿಸಿಕೊಂಡು ನಿನ್ನ ಮಸ್ತಕದ ಗುರಿ ಹಿಡಿದು ಬರುತ್ತಿರುವುದು. ಅರ್ಜುನ ಪ್ರಾಣಸಕ, ಯಾವ ಉಪಾಯದಿಂದ ನಿನ್ನನ್ನೀಗ ರಕ್ಷಿಸಲಿ? ಉಪಾಯ ನಾನಿಂದು ನಿರುಪಾಯನು. ಪೃಥ್ವಿಯ ವೃಕ್ಷವನ್ನು ಭೇದಿಸಿ ಭೂಗರ್ಭದಲ್ಲಿ ನಿನ್ನ ರಥವನ್ನು ಬಚ್ಚಿಡುವೆನು. ಬಂದಿತು ತಲೆಯನ್ನು ತಗ್ಗಿಸು ಪಾರ್ಥ. ಜನಾರ್ದನ, ಧೈರ್ಯವನ್ನು ತಾಳು ಅರ್ಜುನ. ಭಯಗ್ರಸ್ತನಾಗಬೇಡ. ಭಯವಲ್ಲ ವಾಸುದೇವ. ಇಂದ್ರನ ವಜ್ರವು, ವರುಣನ ಪಾಸವು, ಕುಬೇರನ ಕುಲಿತವು ಯಾರ ಕಿರೀಟವನ್ನು ಸ್ಪರ್ಶಿಸುವುದು ಕೂಡ ಸಾಧ್ಯವಿಲ್ಲವೋ ಆ ನನ್ನ ಕಿರೀಟ ಈ ದಿನ ಕರ್ಣನ ಒಂದಲ್ಪ ಬಾಳದಿಂದ
ಭೂಮಿಗುರುಳಿರುವುದು. ಆ ಕಣ್ಣನಾರು ಜನಾರ್ದನ. ಅರ್ಜುನ, ಬಾಣವನ್ನು ತೊಡು, ಕರ್ಣನನ್ನು ವಧೆ ಮಾಡು. ಹೋಗು ವೀರ, ದಾನದಲ್ಲಿ ಮುಕ್ತನು ಆಗಿ ಆರ್ಯವರ್ಧವನ್ನು ಬೆಳಗಿದೆ. ಸ್ನೇಹ ಪಾಸದಿಂದ ಬಂಧು ಬಾಂಧವರ ಪ್ರಾಣಗಳನ್ನು ತ್ಯಾಗ ಮಾಡಿದ ಮುಕ್ತನು ನೀನು. ನಿನ್ನ ಆತ್ಮಕ್ಕೆ ಚಿರ ವಿಶ್ರಾಂತಿ ದೊರಕುವುದು. ಹೋಗು ಕರ್ಮವೀರ, ನನ್ನ ಪ್ರಿಯಬಂಧು ಕಾಂತೇಯ. ಏನು ಏನು ಹೇಳಿದೆ ವಾಸುದೇವ? ಏನುವಿಲ್ಲ ಅರ್ಜುನ, ಈ ಮೃತ ವೀರನಿಗೆ ಅಭಿವಾದನ ಮಾಡು. ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಅರ್ಜುನನು ಈ ಅಲ್ಪಾವಸರದಲ್ಲಿ ದ್ರೋಣಾಚಾರ್ಯರಿಂದ ರಕ್ಷಿತನಾದ ಸೈಂಧವನ ಮಸ್ತಕವು ಭೂಮಿಗೆ ಉರುಳಲೇಬೇಕು. ಇಲ್ಲವೇ ಅರ್ಜುನನು ಪ್ರತಿಜ್ಞಾ ಭಂಗದಿಂದ ಪ್ರಾಣತ್ಯಾಗ ಮಾಡುವೆನು. ಈ ಸಂಕಟದಿಂದ ಅವನನ್ನು ಉದ್ಧರಿಸಲು ನಾನೊಂದು ಉಪಾಯವನ್ನು ಹೂಡುವೆನು. ಯೋಗಮಾಯೆ, ಜಾಗೃತಳಾಗು. ಕ್ಷಣ ಕಾಲ ರಾಶಿ ಹೊತ್ತು ಅಂಧಕಾರವನ್ನು ಪ್ರಸವಿಸು. ರಾಶಿ ರಾಶಿ ಕ್ಷಣ ಕಾಲ ಜಗತ್ತು ಕತ್ತಲೆಯಿಂದ ತುಂಬಲಿ. ಎಲ್ಲೆಲ್ಲಿಯೂ ಅಂಧಕಾರವು ಕವಿಯುತ್ತಿರುವುದು. ಇದು ಕೇವಲ ಜಗತ್ತಿನ ಅಂಧಕಾರವಲ್ಲ, ಅರ್ಜುನ ಜೀವನದ ಅಂಧಕಾರ. ಈ ದಿನ ನನ್ನ ಪ್ರತಿಜ್ಞಾ ಭಂಗವಾಯಿತು. ನನ್ನ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡುವೆನು. ವಾಸುದೇವ, ಶ್ರೀಕೃಷ್ಣನಲ್ಲಿ ವಾಸುದೇವ, ಚಕ್ರಪಾಣಿ ಎಲ್ಲಿರುವೆ? ಎಲ್ಲಿರುವೆ ಮಾಧವ ದೇವಾ, ಎಲ್ಲಿರುವೆ ಮಾಧವ ದೇವಾ, ವಾಸುದೇವ, ಬಂದು ಬಳಗ ನೀನೆ ಮವ ಭಯ ದೂರ, ಬಂದು ಬಳಗ ನೀನೆ ಮವ ಭಯ ದೂರ, ಬಾಯಣ್ಣ ಬಂದುವೆ ಅಂತಿಮ ಕಾಲಕ್ಕೆ, ಬಾಯಣ್ಣ ಬಂದುವೆ ಅಂತಿಮ ಕಾಲಕ್ಕೆ. ಇಂದು ಧರಣಿ ನಿನ್ನ ವಂದಿಸಿ ವಿನಯದಿ, ಇಂದು ಧರಣಿ ನಿನ್ನ ವಂದಿಸಿ ವಿನಯದಿ, ಸಾರ್ಥಕಗೊಳಿಸುವೆ ನೀ ಜೀವನ. ಎಲ್ಲಿರುವೆ ಮಾಧವ ದೇವ, ಎಲ್ಲಿರುವೆ ಮಾಧವ. ಹರಳನ ಕೊಂದ ದುರುಳರ ಕೊಲ್ಲದೆ, ಹರಳನ ಕೊಂದ ದುರುಳನ ಕೊಲ್ಲದೆ, ಕವಿತಾ ಸೇರಿದ ಪಶ್ಚಿಮ ಶಿಖರಕ್ಕೆ, ರಮಿತಾ ಸೇರಿದ ಪಶ್ಚಿಮ ಶಿಖರಕ್ಕೆ, ಪಾರ್ಥನ ಪಂಥ ವ್ಯತವಾಯಿತು ಎಂದು.
ಎಲ್ಲಿರುವೆ ಪ್ರಾಣಸಕ? ಪಾರ್ಥನ ಪಂಥ ಭಂಗವಾಯಿತೆಂದು ಚಿಂತೆಯೇ, ಜಯಾಪಜಯಗಳು ಯಾರ ಅಧೀನ? ಭಾ ಮಿತ್ರ ಭಾ. ಕುರುಕ್ಷೇತ್ರ ರಣದ ಹಾವು ಪುನಃ ಪ್ರಜ್ವಲಿತವಾಗಲಿ. ಅರ್ಜುನ ನಿನ್ನ ನಾಮಗಳನ್ನು ಸ್ಮರಿಸುತ್ತಾ ಜ್ವಲಂತ ಚಿತಾಗ್ನಿಯಲ್ಲಿ. ಏನು ನಿನ್ನ ಚಿತೆಯನ್ನು ನಾನು ಒತ್ತಿಸುವುದೇ? ಅರ್ಜುನನ ಲಾಡದಲ್ಲಿ ಅಂತಹ ಮಹಾಪುಣ್ಯವು ಬರೆದಿದ್ದರೆ ಆಗ ಕೂಡದೇಕೆ ಪ್ರಭು? ಅರ್ಜುನನು ಇಲ್ಲಿಯೇ ಇರುವನು, ಭಯವಿಲ್ಲ ಸಿಂಧುರಾಜ. ದುರ್ಯೋಧನನ ಪಾರ್ಶ್ವವನ್ನು ಬಿಟ್ಟು ಮುಂದೆ ಬಾ. ನಿನ್ನ ಶಪಥವೇನಾಯಿತೆಂದು ಅರ್ಜುನನನ್ನು ಕೇಳು. ಅರ್ಜುನ, ನೀನು ವೀರನು. ನಿನ್ನ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡು. 3 ಲೋಕದ ಹೊಗಳಿಕೆಯೇ ಪಾತ್ರನಾಗುವೆ. ಮರಣಕ್ಕೆ ಸಿದ್ಧನಾಗು ಧನಂಜಯ. ನಾನು ನಿನ್ನ ಸ್ಥಿತಿಯನ್ನು ಉರಿಸುವೆನು. ಇಷ್ಟೊಂದು ಅವಸರವೇಕೆ ಸಿಂಧುರಾಜ? ಅರ್ಜುನನು ವೀರ ಶಿಖಾಮಣಿ, ಅವಶ್ಯವಾಗಿ ಪ್ರತಿಜ್ಞೆಯಂತೆ ನಡೆಯುವನು. ನಾನು ಸ್ವಹಸ್ತದಿಂದ ಅವನ ಚಿತೆಯನ್ನು ಉರಿಸುವೆನು. ಪಾರ್ಥ, ಪ್ರಾಣಸಕ, ದ್ವೇಷ ದ್ವಂದ್ವಗಳನ್ನು ಮರೆತು ಈ ಕೌರವ ವೀರನನ್ನೊಂದು ಸಾರಿ ಅಭಿನಂದಿಸು. ಈ ಚಿರನೂತನವಾದ ಸುಂದರ ಜಗತ್ತನ್ನೊಂದು ಸಾರಿ ದೃಷ್ಟಿಸಿ ನೋಡು. ದೂರದ ದೀಪ್ತಿಮಯವಾದಂತೆ ನನ್ನೀ ಪ್ರಸಾರಿತ ಹಸ್ತವು ನಿನ್ನ ಭವಿಷ್ಯದ ಆದಿಯನ್ನು ಬೆಳಗಲಿ. ಆಹಾ, ಇದೇನು ಇದೇನು? ಓಡು ಸಿಂಧುರಾಜ, ಓಡು. ಸುಮ್ಮನೆ ಏಕೆ ನೋಡುವೆ ಅರ್ಜುನ? ಬಾಣವನ್ನು ತೊಡು. ಸೈಂಧವನ ವಧೆ ಹೊರತು ಈ ದಿನ ಸೂರ್ಯನು ಅಸ್ತನಾಗುವುದಿಲ್ಲ. ಪಾರ್ಥ, ಆದರೆ ಎಚ್ಚರವಿರಲಿ. ಸೈಂಧವನ ಚಿನ್ನ ಮಸ್ತಕವು ಭೂಮಿಗುರುಳಲಾಗದು. ಸಮಂತ ಪಂಚಕ ತೀರ್ಥದಲ್ಲಿ ಆತನ ತಂದೆ ರುದ್ರಕ್ಷತ್ರಮನು ಸಂದೋಪಾಸಾಯದಲ್ಲಿ ಕುಳಿತಿರುವನು. ಆತನ ಹುಡಿಯಲ್ಲಿ ಬೀಳುವಂತೆ ಹೊಡೆ, ಇಲ್ಲವೇ ನೀನು ಹತನಾಗುವೆ. ಬಿಡಿದು ತುಳಿದು ಅವರ ಶಿರವನ್ನು ತರುವೆನು. ಭೂತ ಪೇತಗಳಿಗೆ ಔತಣ ಮಾಡಿ ಮೀರಿದ ವೈಭವದಿಂದ ಗೋಡೆ. ಭೂತ ಪೇತಗಳಿಗೆ ಔತಣ ಮಾಡಿ ಮೀರಿದ ವೈಭವದಿಂದ ಗೋಡೆ. ಘೋರ ಗುಜ್ಜವ ಎಸಗಿದ ಪರಿಯ, ಘೋರ ಗುಜ್ಜವ ಎಸಗಿದ ಪರಿಯ, ಕಡಿವೆ ಸಡಗರ ಪಡೆದಿಯೋ ಕೂಲಾಗ ತೊಗರ ಬಿಡಿದು ತುಳಿದು ಅವರ ಶಿರವನ್ನು ತರು ಹೋದಾಗ. ನೆಲವಾದ ಶಾಸನ ಬಹುದಿನಗಳಿಂದ ಈ ಶುಭಗಳಿಗೆ ಗಾಗಿಯೇ ಕುಳಿತಿರುವೆನು. ಬಾ, ನನ್ನೊಡನೆ ಯುದ್ಧ ಮಾಡು. ನಿನ್ನ ನೀಗಲೇ ಯಾವಪುರಿಗೆ ಕಳಿಸುವೆನು. ಎಲ್ಲವೋ ಬಟ್ಟೆ ಬಾಕ, ನನ್ನನ್ನು ಬಗಾಸುರನೆಂದು ತಿಳಿದೆಯಾ? ಬಾ ಇದ್ದಕ್ಕೆ. ಎಲವಾದ ಶಾಸನ, ನಿನಗೆ ಮಲ್ಲ ಇದ್ದವ ಅಥವಾ ಗದ ಇದ್ದವ? ನಿನ್ನೊಂದಿಗೆ ಗದ ಇದ್ದವು ಸಲ್ಲದು, ಮಲ್ಲ ಇದ್ದವೇ ಆಗಲಿ. ಬಾ. ಸಿದ್ಧನಾಗು. ಪಾಂಚಾಲಿ, ಬೇಗ ಬಾ. ಇದು ದುಶ್ಯಾಸನ ರಕ್ತದಿಂದ ಮುಳುಗಿಟ್ಟೇನು. ಬೇಗ ಬಾ ಪಾಂಚಾಲಿ. ಆ ಪ್ರಾಣೇಶ್ವರ, ಇದು ಬಂದೇನು ಸ್ವಾಮಿ. ಪಾಂಚಾಲಿ, ದೇವ ಇತ್ತ ಇದು ಬಂದಾನೆ. ದುಶ್ಯಾಸನ ರಕ್ತದಿಂದ ನಿನ್ನ ಮುಡಿಗಟ್ಟುವೆನು. ಹಬ್ಬ, ಇಂದಿಗೆ ನನ್ನ ಜನ್ಮವೂ ಸಾರ್ಥಕವಾಯಿತು. ಈ ಕೆಂಡಾಮೃಗವು ಈಗಲಾದರೂ ಹೋಯ್ತಲ್ಲ, ಅದೇ ನನಗೆ ಸಮಾಧಾನ. ಸ್ವಾಮಿ, ನಿಮ್ಮಂತಹ ಪತಿಯನ್ನು ಪಡೆದ ನನ್ನ ಭಾಗ್ಯವೇ ಸರಿ. ನೀವಲ್ಲವೇ ದೇವ, ಪುರುಷರಿಗೆಲ್ಲ ವೀರ ಶಿಖಾಮಣಿಯಾದವರು. ಪ್ರಿಯೇ ಪ್ರಿಯೇ, ಇದರಿಂದ ನಿನಗೆ ಸಂತೋಷವಾಗಿರಬಹುದು, ಆದರೆ ನನಗಿಲ್ಲ. ಎಲ್ಲವಾ ದುರ್ಯೋಧನ. ಭೀಮಸೇನ, ಇದೆಂತ ಅಪಮಾನ! ಈ ಸಾರಿ ದುರ್ಯೋಧನನು ಖಂಡಿತವಾಗಿಯೂ ನಿನ್ನನ್ನು ವಂಚಿಸಿದನು. ನನ್ನನ್ನೆಲ್ಲ ವಾಸುದೇವ, ನಿನ್ನನ್ನು. ಭೀಮಸೇನ ಆಘಾತವು ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಈಗ ಏನು ಮಾಡುವುದು ವಾಸುದೇವ? ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಜಲ ಸ್ತಂಭನದಲ್ಲಿ ಅಡಗಿಕೊಂಡಿರುವನು.
ಕೂಗು ಯುಧಿಷ್ಠಿರ ಹೊರಗೆ ಬರುವನು. ನಂಬತಕ್ಕ ಮಾತು. ಆದರೆ ಧರ್ಮರಾಯನ ಬಾಯಲ್ಲಿ ಇಂತಹ ಪುರುಷೋಕ್ಗಳು ಹೇಗೆ ಸಾಧ್ಯ? ನಾನು ಪ್ರಾರಂಭಿಸುವೆನು. ದುರ್ಯೋಧನ ಎಲ್ಲಿರುವೆ? 11 ಅಕ್ಷೋಣಿ ಸೈನ್ಯವನ್ನು ನಾಶ ಮಾಡಿದೆ. ಕೃತವರ್ಮ ಶಲ್ಯಾದಿ ಮಹಾರಥಿಕರನ್ನು ಯುದ್ಧ ರಂಗದಲ್ಲಿ ಹೋರಾಡಿ ನಿನಗಾಗಿ ಪ್ರಾಣ ಬಿಟ್ಟರು. ಶಕುನಿಯಂತಹ ನರಹದಮರು ರಣರಂಗದಲ್ಲಿ ಹೋರಾಡಿ ಪ್ರಾಣ ಬಿಟ್ಟರು. ನೀನು ಸೋತ ನಾಯಿಯಂತೆ ಸರೋವರದಲ್ಲಿ ಅಡಿಕೊಂಡಿರುವೆಯಾ ಕುರಂಗಾರ? ತಡೆ, ನಿನ್ನ ನಾಡಿಗೆಯನ್ನು ಅಲ್ಲಿಯೇ ತಡೆ. ವಿರಾಟ ನಾಡಿಗೆ ಮನೆಯ ಭಟ್ಟಂಗಿ ವೀರರ ಹೃದಯವನ್ನು ನೀನು ಹೇಗೆ ತಿಳಿಯಬಲ್ಲೆ? ನಾನು ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿಲ್ಲವೋ? ನಾನು ಯುದ್ಧ ಮಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದ್ದೆ. ಉತ್ತಮ ಉತ್ತಮ ದುರ್ಯೋಧನ. ಧರ್ಮರಾಜ, ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೋಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಎಲ್ಲೋ ಪಾಂಡವ ವೀರರೇ, ನಿಮ್ಮನ್ನು ನಾನು ಗದಾ ಯುದ್ಧಕ್ಕೆ ಕರೆಯುವನು. ಸಾಮರ್ಥ್ಯವುಳ್ಳವರು ಎದುರಿಗೆ ನಿಲ್ಲಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನನಿಗೆ ಏನೆಂದು ಉತ್ತರ ಕೊಡುವೆ? ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ಈ ಸ್ವಗಳಿಗಾಗಿ ಇಷ್ಟೊಂದು ದಿವಸ ನಾನು ಕಾದು ಕುಳಿತಿರುವೆನು. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯ ಎಂಬುದನ್ನು ನಾನು ಬಲ್ಲೆ. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ನನ್ನ ಇಚ್ಛೆಯು ಒಂದು ಕ್ಷಾತ್ರ ತೇಜದ ಒಂದು ಅಪೂರ್ವ ಆದರ್ಶವನ್ನು ಈ ಜಗತ್ತಿಗೆ ತೋರಿಸಬೇಕೆಂದು ಭವಿಷ್ಯ ಭಾರತದ ವೀರ ಕ್ಷತ್ರಿಯ ಹೃದಯದಲ್ಲಿ ದುರ್ಯೋಧನನ ಹೆಸರನ್ನು ಸಾಹಸ ಮತ್ತು ಮಾನವ ವಿಜಯದ ದುಂದುಬಿಯಂತೆ ಮೊಳಗಿಸಲೆಂದು. ನಿನ್ನ ಇಚ್ಛೆಯು ಪೂರ್ಣವಾಗುವುದು ವೀರವರ. ನಿನ್ನ ಇಚ್ಛೆಯು ಪೂರ್ಣವಾಗಲಿಲ್ಲವೇ ಸಹೋದರ? ಅಣ್ಣ, ಯಾವಾಗ ಬಂದೆ? ಕುಶಲವೇ? ಅಣ್ಣ, ಯಾವಾಗ ಬಂದೆ? ಕುಶಲವೇ? ಯುಧಿಷ್ಠಿರನ ಪ್ರಣಾಮಗಳು ರೇವತಿಪತಿ. ಗುರುದೇವ, ಇಷ್ಟು ದಿನದ ಮೇಲೆ ನಿಮ್ಮನ್ನು ನೋಡಿದನು. ದುರ್ಯೋಧನನ ಕಣ್ಣುಗಳಲ್ಲಿ ನೀರು. ಏನೇನು ಮಾಡಿದೆ ಕೃಷ್ಣ? ಒಳ್ಳೆಯದು. ನೀನು ಪಾಂಡವರ ಪಕ್ಷ ವಹಿಸಿ ಸುದರ್ಶನ ಚಕ್ರವನ್ನು ಹಿಡಿದು ನಿಲ್ಲು. ನಾನು ಈ ಆಯುಧವನ್ನು ಧರಿಸಿ ದುರ್ಯೋಧನ ಪಾರ್ಶ್ವದಲ್ಲಿ ನಿಲ್ಲುವೆನು. ಆಗ ಈ ಭಾರತ ಯುದ್ಧವು ಮತ್ತೊಂದು ರೂಪವನ್ನು ಧರಿಸುವುದಂತೆ ನೋಡುವೆ. ಅಣ್ಣ, ಪಾಂಡವರು ಯಾವಾಗಲೂ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ. ನೀನು ಅದನ್ನು ಚೆನ್ನಾಗಿ ಬಲ್ಲೆ. ದುರ್ಯೋಧನನ ಸಹಸ್ರ ಅತ್ಯಾಚಾರಗಳನ್ನು ಸಹಿಸಿಕೊಂಡು ಅವರು ತಮ್ಮ ಧರ್ಮವನ್ನು ಉಳಿಸಿಕೊಂಡಿರುವರು. ಅವರು ತಮ್ಮ ವಾಸಕ್ಕಾಗಿ 5 ಗ್ರಾಮಗಳನ್ನು ಅಪೇಕ್ಷಿಸಿದರಷ್ಟೇ. ನಾನೇ ಹಸ್ತಿನಾವತಿಗೆ ಸಂಧಾನಕ್ಕೆ ಹೋಗಿದ್ದೆನು. ದುರ್ಯೋಧನನು ಸಂಧಾನಕ್ಕೆ ಒಪ್ಪದಿದ್ದರೆ ಹೋಗಲಿ, ರಾಜಧರ್ಮವನ್ನು ಮರೆತು ನನ್ನನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದನು. ಈಗಲೂ ಕುರು ಪಾಂಡವರು 5 ಗ್ರಾಮಗಳನ್ನು ಹೊಂದಿ ಸಂತುಷ್ಟರಾಗುವರು. ನೀನೇ ಸಂಧಾನ ಮಾಡು. ಕುರು ಪಾಂಡವರಲ್ಲಿ ಶಾಂತಿಯನ್ನು ಸ್ಥಾಪಿಸು. ಏನು ಹೇಳುವೆ ದುರ್ಯೋಧನ? ಗುರುದೇವ, ನನ್ನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರನ್ನು ನೋಡಿ ಇಷ್ಟೊಂದು ಕಾತುರನಾದೆಯ ಎದುರಾಜ. ದುಃಖದಿಂದ ನಾನು ದುಃಖಿಸಲಿಲ್ಲ, ಕಣ್ಣೀರು ಸುರಿಸಲಿಲ್ಲ. ನನ್ನ ಇಚ್ಛೆಯು ಒಂದು ಅಪೂರ್ವ ಉದ್ಯಮವನ್ನು, ವಿರಾಟ ಆಂದೋಲನವನ್ನು ತೋರಿಸಬೇಕೆಂದು ಹೋದನಿಲ್ಲ ಎಂದು ದುಃಖಿಸಿದನು. ಕೃಷ್ಣ, ನಾನು ತಪ್ಪಾಗಿ ಭಾವಿಸಿದನು. ಕ್ಷಮಿಸು. ನಿನ್ನ ಕರ್ತವ್ಯ ನೀನು ಮಾಡು. ನಾನಿನ್ನು ದ್ವಾರಕೆಗೆ ಹೊರಡುವೆನು. ಅಣ್ಣ, ಗದಾಯುಧವನ್ನು ನೋಡಿಕೊಂಡು ಹೋಗುವಿರು. ಹಾಗೇ ಆಗಲಿ. ಭೀಮಸೇನ, ನನ್ನನ್ನು ವಧಿಸಬಲ್ಲೆ. ಆದರೆ ಧರಣಿಯ ಸಿರಿ ಸಂಪತ್ತೆಲ್ಲವೂ ನಿನ್ನದಾಗುವುದು.
ದುರ್ಯೋಧನ ಈ ಭೀಮನನ್ನು ವಧಿಸುವುದಾದರೆ ಅಚಂದರ್ಕವಾದ ಕೀರ್ತಿಯನ್ನೇ ಗಳಿಸುವೆ. ಯುದ್ಧ ಮಾಡು ರುಕೋದರ, ಇಷ್ಟ ದೈವವನ್ನು ಸ್ಮರಿಸು. ತಡೆ ದುರ್ಯೋಧನ, ತಡೆ. ಭೀಮನು ನಿರಸ್ತನು. ಕ್ಷಣಕಾಲ ವಿಶ್ರಾಂತಿಯನ್ನು ಒಂದು ಭೀಮ. ಈಗ ನನ್ನ ಆಘಾತವನ್ನು ಸಹಿಸಿ ಕೌರವ. ಭೀಮನನ್ನು ರಕ್ಷಿಸುವ ವಸುದೇವ. ಸ್ವಲ್ಪ ಹೊತ್ತು ಸುಮ್ಮನಿರು ಧರ್ಮಜ. ಬಾಪು ದುರ್ಯೋಧನ, ಬಾಪು ದುರ್ಯೋಧನ, ಬಾಪು ಭೀಮಸೇನ, ಶೌರ್ಯದಿಂದ ಕಾಳಗ ಮಾಡು. ಹೀಗೆ ನೆನಪಿಗೆ ಬಂತು ಮಾಧವ. ಈ ಸಾರಿ ನನ್ನ ಆಘಾತವು ಭಂಗವಾಗುವುದಿಲ್ಲ. ಅತ್ಯಾಚಾರ. ನನ್ನ ಸಹೋದರದ ದುರ್ಯೋಧನನು ಅಧರ್ಮ ಯುದ್ಧದಲ್ಲಿ ಬಿದ್ದನು. ಜಾಗೃತನಾಗು ಹಾವಿದವೆ. ಕೃಷ್ಣ, ನಿನ್ನ ಸಮ್ಮುಖದಲ್ಲಿ ಭೀಮನ ವಜಾ ಮಾಡುವೆನು. ಈ ವ್ಯರ್ಥ ಕೋಪವೇಕೆ ಅಣ್ಣ? ಏಕವಸ್ತ್ರಧಾರಿಯಾದ ದ್ರೌಪದಿಯನ್ನು ತುಂಬಿದ ರಾಜಸಭೆಯಲ್ಲಿ ಅಪಮಾನಗೊಳಿಸಿ ತೊಡೆಯನ್ನು ತಟ್ಟಿದಾಗ ಆ ತೊಡೆಯನ್ನು ಮುರಿಯುವುದಾಗಿ ಭೀಮನು ಪ್ರತಿಜ್ಞೆ ಮಾಡಿದನು. ವೀರ ಕ್ಷತ್ರಿಯನಂತೆ ಪ್ರತಿಜ್ಞೆಯನ್ನು ನೆರವೇರಿಸಿದನು. ಪಾಪದ ಪ್ರಾಯಶ್ಚಿತವಾಯಿತು. ಇದಕ್ಕಾಗಿ ನೀನು ಕೋಪಿಸುವುದು ಉಚಿತವಲ್ಲ ಅಣ್ಣ. ಏನೇ ಆಗಲಿ, ಈ ಅಧರ್ಮ ವಿದ್ಯೆವು ಅತ್ಯಾಚಾರವು ನಿನ್ನ ಜೀವನದ ಕಳಂಕವಾಗಿ ಉಳಿಯುವುದು. ದುರ್ಯೋಧನ, ನನ್ನ ಪ್ರಿಯ ಶಿಷ್ಯ, ಧನ್ಯನ ನೀನು. ವೀರ ಸ್ವರ್ಗವನ್ನು ಒಂದು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದನು. ಸ್ವಸಾಗರ ಪೃಥ್ವಿಯನ್ನು ಶಾಸನ ಮಾಡಿದನು. ಅನೇಕ ದಾನ ಧರ್ಮಗಳನ್ನು ಮಾಡಿದನು. ಮುಗಿತು. ರಾಜಾದಿ ರಾಜರಲ್ಲಿ ವೀರ ಸಮೂಹದಲ್ಲಿ ಅಗ್ರನೆಂದು ಗಣ್ಯನಾದೆನು. ನನ್ನ ವಿನಿಯೋಗದಿಂದ ವಿಧವೆಯಾದ ಭೂಮಿಯನ್ನು ತೆಗೆದುಕೊಂಡು ನೀನು ರಾಜ್ಯವಾಳು. ಸುಯೋಧನ, ಕೌರವೇಶ್ವರ. ಯಾರು? ಓ, ತಿಳಿಯಿತು. ವಂಚಕಿ, ಮಾಯಾವಿ, ಧೂರ್ತ ಕೃಷ್ಣನು ನನ್ನ ಸಂಕಟವನ್ನು ನೋಡುವ ಸಲುವಾಗಿ ಇಲ್ಲಿ ನಿಂತಿರುವೆಯಾ? ಇಲ್ಲ ಇಲ್ಲ, ಮರೆಯಬೇಡ. ಕುರುಕ್ಷೇತ್ರದ ಜನ್ಮ ಮೃತ್ಯುವಿಗೆ ಸೃಷ್ಟಿ ಸಂಹಾರಕ್ಕೆ ನೀನು ಕಾರಣನು. ಆದರೆ ದುರ್ಯೋಧನನಂತ ಒಂದು ಕ್ಷುದ್ರ ಕೀಟದ ವಿನಾಶಕ್ಕೆ ಇಷ್ಟೊಂದು ಪ್ರಯತ್ನವೇಕೆ ಕೃಷ್ಣ? ನೀನು ಕ್ಷುದ್ರನೇ. ಏಕಮಾತ್ರ ಸಂಕಲ್ಪದಿಂದ ರಣಭೂಮಿಯಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಕ್ಷತ್ರಿಯ ವೀರ ಯೋಧನು ನೀನು. 11 ಅಕ್ಷೋಹಿಣಿ ಕೌರವ ಸೈನ್ಯ, ಭೀಷ್ಮ, ಕರ್ಣ, ದ್ರೋಣ ಮಹಾನ್ ಪುರುಷರು ನಿನಗಾಗಿ ಯುದ್ಧವನ್ನು ಮಾಡಿ ಪ್ರಾಣಗಳನ್ನು ತ್ಯಜಿಸಿದರು. ಇಂತಹ ನೀನು ಕ್ಷುದ್ರನಾಗಬಲ್ಲೆಯ? ನೀನು ಪಾಂಡವರಿಗೆ ಶತ್ರುವಾದರೂ ನನಗೆ ಪ್ರಿಯನು. ನಿನ್ನನ್ನು ಪ್ರಿಯನೆಂದು ಆಲಂಗಿಸಲು ನಾನು ಅಪೇಕ್ಷಿಸಿದನು. ನಿನ್ನೊಡನೆ ಹಸ್ತಿನಾವತಿಯ ರತ್ನ ಸಿಂಹಾಸನದ ಮೇಲೆ ನಿನ್ನೊಡನೆ ಯುಧಿಷ್ಠಿರನು ಕುಳಿತುಕೊಳ್ಳಬೇಕೆಂಬುದು ನನ್ನ ಇಚ್ಛೆಯಾಗಿತ್ತು. ಆದರೆ ನೀನು ಸಂಧಾನಕ್ಕೆ ಒಡಂಬಡಲಿಲ್ಲ. ಮಾನವ ವಿಜಯಿಯಾದ ಕೃಷ್ಣನು ಮೊದಲನೆಯ ಸಾರಿ ನಿನಗೋಸ್ಕರ ಚಿಂತೆಯಿಂದ ಶಾಂತಿ ಭಿಕ್ಷೆ ಬೇಡಿ ನಿನ್ನಲ್ಲಿ ಹಿಂದಿರುಗಬೇಕಾಯಿತು. ಕೃಷ್ಣನ ಸಾಹಸ ವದನವು ಇಂದು ಮೊದಲನೇ ಸಾರಿ ನಿನಗೋಸ್ಕರ ಚಿಂತೆಯಿಂದ ಮೌನವಾಗಿರುವುದು. ನೀನು ಧನ್ಯನು ಕೌರವೇಶ್ವರ. ಇದು ನಿಜವೇ? ಇಲ್ಲ, ನೀನು ಮಾಯಾವಿ. ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ಹೌದು ಕೌರವೇಶ್ವರ, ನಂಬು ದುರ್ಯೋಧನ. ಭಾರತ ವರ್ಷದ ಚರಿತ್ರಾ ಕಾಲದಲ್ಲಿ ಭೀಮಾರ್ಜುನ ಯುಧಿಷ್ಠಿರರು ಅನಿಶ್ಚಿತ ಗ್ರಹಗಳಂತೆ ಛಲ ವಿಚಿತ್ರರಾಗಿ ಕಂಗೊಳಿಸುವರು. ಆದರೆ ನೀನು ನವ ಜನಾಂಗದ ನವ ಹೃದಯದಲ್ಲಿ ಚಿರನೂತನವಾದ ಸ್ವಾಭಿಮಾನದ ಧ್ರುವ ತಾರೆಯಂತೆ ನಿಶ್ಚಿತ ಕಾಂತಿಯಿಂದ ಬೆಳಗುವೆ.
ಹಾಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಆದರೆ ಈ ಪರಾಜಯ, ಇದು ಪರಾಜಯವಲ್ಲ, ವಿಜಯ. ಇದು ನನ್ನ ವಿಜಯವಲ್ಲ, ಇದು ನಿನ್ನ ವಿಜಯ. ನನ್ನ ವಿಜಯವೂ ಅಲ್ಲ, ನಿನ್ನ ವಿಜಯವೂ ಅಲ್ಲ, ಧರ್ಮದ ವಿಜಯ. ಹಾಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಆ ಈಶ್ವರ! ಧರ್ಮಜ, ಕೌರವ ಕಾಲದಲ್ಲಿ ಕೆಟ್ಟು ಹೋಗಿರುವ ರಾಜಾಡಳಿತವು ಶಾಂತಿ ಸುಭಿಕ್ಷೆಗಳಿಂದ ತುಂಬಿ ಸಾಗಲಿ. ಪ್ರೇಮಮಯವಾದ ಧರ್ಮಚಂದ್ರಾಕೃತಿ ಎಂಬ ಅಕ್ಷರಗಳು ಕೇಳಿಬರಲಿ. ಪರಮಾತ್ಮ, ಧರ್ಮ ಸಿಂಹಾಸನದ ರೋಣದ ಭಾಗ ಕಲ್ಪಿಸಿದ ನಿನ್ನ ಆಶೀರ್ವಾದ ಬಲದಿಂದ ನಾವು ಕೃತಾರ್ಥರಾದವು. ಧರ್ಮ ಸಿಂಹಾಸನ ರೋಣದ ಭಾಗ ಕಲ್ಪಿಸಿದ ನಿನ್ನ ಆಶೀರ್ವಾದ ಬಲದಿಂದ ನಾವು ಕೃತಾರ್ಥರಾದೆವು. ದ್ರೌಪದ, ಭೀಮ, ಅರ್ಜುನರೇ, ಬನ್ನಿರಿ, ಎಲ್ಲರೂ ಭಗವಂತನನ್ನು ಪ್ರಾರ್ಥಿಸೋಣ. ಶುಭಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ನಾರಾಯಣನಿಗೆ ಮಂಗಳಂ ಜಯ ಶುಭಮಂಗಳಂ ನಾರಾಯಣನಿಗೆ ಶುಭಮಂಗಳಂ. ಯಾದವರಾಯಗೆ ಜಯ ಮಂಗಳಂ. ಯಾದವರಾಯಗೆ ಜಯ ಮಂಗಳಂ. ಯದುಕುಲನಂದಗೆ ಶುಭಮಂಗಳಂ. ಮಂಗಳಂ ಜಯ ಶುಭಮಂಗಳಂ. ಈಶ ಮಹೇಶಗೆ ಶುಭಮಂಗಳಂ. ಈಶ ಮಹೇಶಗೆ ಜಯ ಮಂಗಳಂ. ಪಾರ್ವತಿಪತಿಗೆ ಶುಭಮಂಗಳಂ. ಮಂಗಳಂ ಜಯ ಶುಭಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ. ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ. ಶಾರದಪತಿಗೆ ಶುಭಮಂಗಳಂ. ಮಂಗಳಂ ಜಯ ಶುಭಮಂಗಳಂ